ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಮೊನ್ನೆ ನಾನು ಉದುಗೂರು ಜಾತ್ರೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ನಲ್ಲ, ಇದು ಪಾರ್ಟ್ 2 ಆಗಿ ನಾನು ಡಿವೈಡ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಸೊ ಯಾಕಂದರೆ ಒಂದೇ ವಿಡಿಯೋದಲ್ಲಿ ಫುಲ್ ಎತ್ತಿ ಆಗಿಬಿಡುತ್ತೆ. ಇವತ್ತು ಮುಡಿ ಕೊಡೋ ಶಾಸ್ತ್ರ ಇದೆ ಪಾಪುದು, ಅಂದರೆ ಮಾರನೇ ದಿನನೇ. ಸೊ ಅವತ್ತಿನ ವಿಡಿಯೋನೇ ಅಲ್ಲ ಇದು. ಮೊದಲನೇ ವಿಡಿಯೋ ಅದು ಶೇರ್ ಮಾಡ್ಕೊಂಡಿದ್ದು, ಇದು ಎರಡನೇ ದಿನದ ವಿಡಿಯೋನೇ. ಪಾಪುಗೆ ಬಟ್ಟೆ ತೊಗೊಳ್ಳೋಣ ಅಂತ MJ ಫ್ಯಾಷನ್ ಹತ್ರ ಬಂದ್ವಿ ಲಿಂಗದಳ್ಳಿಲಿ. ಸೊ ತುಂಬ ಚೆನ್ನಾಗಿತ್ತು ಬಟ್ಟೆಗಳನ್ನು. ಗಂಡು ಪಾಪು ಅಲ್ಲ, ಅದಕ್ಕೋಸ್ಕರ ನಮ್ಮ ಮುಡಿ ಕೊಡೋ ಶಾಸ್ತ್ರಕ್ಕೆ ಬಟ್ಟೆಗಳೇ ಕೊಡಬೇಕು ಪಾಪುಗೆ. ನಮ್ಮ ಸೈಡೆಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ನಾವು ಬಟ್ಟೆ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು. ಒಂದು ಜೊತೆ ತೊಗೊಂಡು ಮತ್ತೆ ನಾವು ಮನೆಗೆ ಹೋಗಿ ನೆಕ್ಸ್ಟ್ ಡೇ ಮತ್ತೆ ಬಂದಿದ್ದು ಇಲ್ಲಿಗೆ ರೆಡಿ ಆಗಿಬಿಟ್ಟು. ಸೊ ಈಗ ನಾವು ಬರೋಷ್ಟರಲ್ಲಿ ಆಗಲೇ ಎಲ್ಲರೂ ಊಟ ಮಾಡ್ತಾಯಿದ್ರು. ನಾವು ಬಂದಿದ್ದ ತಕ್ಷಣ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಪಾಪುನ ಕರ್ಕೊಂಡು ಅವರು ನಾನು ರಾಜಣ್ಣವ್ರು ಇದ್ದಾರಲ್ಲ, ನಾನು ತುಂಬ ಅದೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಸೊ ಅವರು ದೇವಸ್ಥಾನಕ್ಕೆ ಅಂತ ಹೋಗಿದ್ರು. ನಾವು ಅವ್ರು ಬರೋಷ್ಟರಲ್ಲಿ ಊಟ ಎಲ್ಲರೂ ಮುಗಿಸ್ಬಿಟ್ರೆ ಮತ್ತೆ ದೇವಸ್ಥಾನ ಹತ್ರ ಹೋಗಬೇಕು ಅಂತ ಎಲ್ಲರೂ ಕೂತ್ಕೊಂಡು ಈಗ ಊಟ ಮಾಡ್ತಾ ಇದ್ದೀವಿ. ಬಂದಿರೋಂಥ ರಿಲೇಷನ್ಸು ಮತ್ತು ಇವರು ನಮ್ಮ ಮನೆಯವ್ರ ಫ್ರೆಂಡೇ, ಕ್ಲಾಸ್ಮೇಟ್ಸು, ತಿಪ್ಪೇಶಣ್ಣ ಅಂತಂದು ಹೇಳಿದೆ ನಾನು ಹಿಂದಿನ ವೀಡಿಯೋದಲ್ಲಿ. ಸೊ ಅವರು ಈಗ ಊಟಕ್ಕೆ ಬಡಿಸ್ತಾ ಇರೋದು. ನಾವು ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಊಟಕ್ಕೆ ಬಡಿಸೋಣ ಇವ್ರಿಗೆ ಅಂತ ಫಸ್ಟ್ ನಾವೇ ಅಂತ ಊಟಕ್ಕೆ ಕೂತಿದ್ದೀವಿ. ತುಂಬ ಚೆನ್ನಾಗೇ ಮಾಡಿಸಿದ್ರು ಅಡುಗೆ ಎಲ್ಲ, ಭಟ್ರೆ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು ಅಡುಗೆ. ಪಪ್ಪು ಸಾಂಬಾರಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು, ಅಷ್ಟು ಚೆನ್ನಾಗಿತ್ತು. ಈಗ ಅಣ್ಣ ಎಲ್ಲ ಊಟಕ್ಕೆ ಬಡಿಸಿ ಮತ್ತು ಈಗ ನಾವು ಊಟ ಮಾಡಿದ್ವಲ್ಲ, ಈಗ ನಮ್ಮ ಮನೆಯವ್ರು ಊಟಕ್ಕೆ ಬಡಿಸ್ತಾವ್ರೆ. ಸೊ ಹಿಂಗೆ ಒಬ್ಬರಾದ್ಮೇಲೆ ಒಬ್ರು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಊಟಕ್ಕೆ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಹಾಗೆ ಇವಾಗ ನಮ್ಮ ಮನೆಯವರು ಬಡಿಸ್ತಾಯಿದ್ರು. ಆಮೇಲೆ ನಾನು ಸ್ವಲ್ಪ ಊಟಕ್ಕೆ ಬಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರದ್ದು. ಇದು ಫಸ್ಟ್ ಟೈಮ್ ನಮ್ಮ ಮನೆಯವರು ಈ ರೀತಿ ಫಂಕ್ಷನ್ಸಲ್ಲಿ ಎಲ್ಲ ಊಟಕ್ಕೆ ಬಡಿಸಿ ಅವ್ರಿಗೆ ಅಭ್ಯಾಸ ಇಲ್ಲ. ಆದ್ರೂ ಒಂದು ಹಾಕಿದ್ರೆ ಒಂದು ಮರಿತಾವ್ರೆ. ಸೊ ಹಂಗೆ ನಾವೇ ಹೇಳಿ ಅಣ್ಣನೂ ನಾನು ಆ ರೀತಿ ಇದು ಮಾಡ್ತಾಯಿದ್ವಿ. ಈಗ ನೋಡಿ ಲಾಡು ಹಾಕ್ತಾಯಿದ್ದಾರೆ, ಸ್ವೀಟ್ ಬೂಂದಿ. ಇಲ್ಲಿಂದ ಮತ್ತೆ ನಾವು ನೆಕ್ಸ್ಟು ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ನಿಮ್ಗೆ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ. ನಾನು ವಾಯ್ಸ್ ಅವರೇ ಕಡಿಮೆ ಕೊಡ್ತೀನಿ, ಲೈವಲ್ಲೇ ವಿಡಿಯೋ ಇಡ್ತೀನಿ. ಸೊ ತುಂಬ ಚೆನ್ನಾಗಿದೆ, ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ನನ್ನ ವೀಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ನಾವು ಫಂಕ್ಷನ್ಸಲ್ಲಿ ಅಟೆಂಡ್ ಆಗಿ ಮತ್ತು ಅಲ್ಲಿ ಫಂಕ್ಷನ್ಸಲ್ಲಿ ಎಲ್ಲ ಕೆಲಸಗಳು ಮಾಡ್ತಾ ಮತ್ತೆ ನಾನು ಈ ರೀತಿ ವೀಡಿಯೋ ಶೂಟ್ ಮಾಡಿ ಹಾಕ್ಬೇಕಂದ್ರೆ ಅದರಿಂದ ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನನ್ನ ಕಷ್ಟಕ್ಕೆ ಒಂದು ಪ್ರತಿಫಲ ಅಂದರೆ ನೀವು ಮಾಡ್ಕೊಳ್ಳುವಂಥ ಸಬ್ಸ್ಕ್ರೈಬು, ನೀವೊಂದು ಲೈಕ್ ಕೊಡ್ತೀರಲ್ಲ, ಸೊ ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಇದೇ ರೀತಿ ಹಳ್ಳಿ ವೀಡಿಯೋಸ್ನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ, ಮಾಡ್ತಾ ಇರ್ತೀನಿ ಮುಂದಕ್ಕೂ. ಸೊ ಲೈಫ್ ಲಾಂಗ್ ನನ್ನ ವೀಡಿಯೋಸ್ ನಾನಿರೋ ತನಕ ನನ್ನ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಂತೂ ನಾನು ಬಿಡಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ ಅವರೆಲ್ಲ ಊಟ ಮಾಡಿದ್ದಾಯ್ತಲ್ಲ, ಸೊ ನಮ್ಮ ಮನೆಯವ್ರು ಬಡಿಸಿದ್ರು. ಅದಾದಮೇಲೆ ಈಗ ನಾನು ಬಡಿಸ್ತಾ ಇದ್ದೀನಿ. ಈಗ ಎಲ್ಲರೂ ಊಟ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೊರಡೋದೇನೆ. ಇವತ್ತಿನ ವಿಡಿಯೋದಲ್ಲಿ ಮುಡಿ ಕೊಡೋ ಶಾಸ್ತ್ರ ಇರುತ್ತೆ, ಮತ್ತು ದೇವಸ್ಥಾನ ಎಲ್ಲ ತೋರಿಸ್ತೀವಿ ಎತ್ತಿನ ಗಾಡೀಲಿ. ಸೊ ಎಲ್ಲರೂ ದೇವ್ರನ್ನ ಕರ್ಕೊಂಡು ಮತ್ತು ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡೇ ಹೋಗ್ತಾರೆ ಅಲ್ಲಿವರೆಗೂ, ಅದೆಲ್ಲನೂ ಇರುತ್ತೆ. ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ನಮ್ಮ ಕಡೆ ಯಾವ ರೀತಿ ಪದ್ಧತಿಗಳು ಅನ್ನೋದೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಮನೆಯಿಂದ ಕಳಶ ಅದೆಲ್ಲ ತಗೊಂಡು ರೆಡಿ ಆಗಿದ್ದಾರೆ ದೇವಸ್ಥಾನಕ್ಕೆ ಹೊರಡೋಕ್ಕೆ. ಈ ಕಡೆ ಇನ್ನೊಂದು ಬ್ಯಾಚ್ ಇತ್ತು ಅಷ್ಟೇ ಊಟ ಮಾಡೋ ಅಂಥದ್ದು, ಅವ್ರು ಮುಗಿಸ್ಬಿಟ್ರೆ ಇನ್ನೆಲ್ಲರೂ ಒಟ್ಟಿಗೆ ಹೋಗೋ ಅಂಥದ್ದೇನೆ. ಸೊ ಇಲ್ಲಿ ನೋಡಿ ಈಗ ಕಳಶ ಎಲ್ಲ ತಗೊಂಡು ಉರ್ಮೆ ಅವ್ರದ್ದಲ್ಲೆಲ್ಲ ಇಟ್ಬಿಟ್ಟು ಅದು ಐಟಮ್ಸ್ ಎಲ್ಲನೂ ಉರ್ಮೆ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಮಾಡಾದಮೇಲೆ ಈಗ ಪಾಪುಗೆ ಅಂದರೆ ಮುಡಿ ಕೊಡ್ತೀವಲ್ಲ, ಪಾಪುಗೆ ಹೂನಾರ ಹಾಕ್ಕೊಂಡು ಸೊ ಇಲ್ಲಿಂದ ಕಳಶ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗೋದು ದೇವಸ್ಥಾನದ ಹತ್ರ. ಅದು ಎತ್ತಿತ್ತಲ್ಲ, ಓರಿ ಅಂತಾರಲ್ಲ, ಸೊ ಅದನ್ನು ರೆಡಿ ಮಾಡಿದ್ರು. ಅದನ್ನು ಗಾಡಿಗೆ ಉಡ್ತಾರಂತೆ ಅಲ್ಲಿ. ಇದೆಲ್ಲ ನೋಡಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ, ಯಾವ ರೀತಿ ಎಲ್ಲ ಪೂಜೆ ಮಾಡ್ತಾರೆ ಮತ್ತು ಏನೇನು ಪದ್ಧತಿಗಳಿರುತ್ತೆ ಅಂತಂದು ಹೇಳ್ಬಿಟ್ಟು. ಸೊ ಅದಕ್ಕೆ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ರು. ಇಲ್ಲಿ ಉರ್ಮೆ ಅವ್ರಿಗೆ ನಾನು ಫಸ್ಟೇ ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾಗಿತ್ತು ಸ್ಕಿಪ್ಪು, ಮರ್ತುಬಿಟ್ಟೆ ಈ ಕ್ಲಿಪ್ನ. ಈಗ ಪೂಜೆ ಆದಮೇಲೆ ಮತ್ತೆ ಹೊರಗಡೆ ತೊಗೊಂಡು ಬಂದು ಈಗ ಎಲ್ಲರೂ ಕಳಶ ಹಿಡ್ಕೊಂಡು ಹೊರಡೋ ಅಂಥದ್ದು. ಅದು ಒಂದೊಂದು ಸಾರಿ ಹಂಗೆ ವೀಡಿಯೋ ಇದರಲ್ಲಿ ಮರ್ತು ಬಿಡ್ತೀವಿ, ಮಿಸ್ ಆಗಿಬಿಡುತ್ತೆ. ಅದಾದಮೇಲೆ ಇದು ಕಂಟಿನ್ಯೂಷನ್ ಲಾಗ್ ಹಂಗೆ. ಸೊ ನೋಡಿ ಈ ಪಾಪುಗೇನೆ ಮುಡಿ ಕೊಡೋದು, ರಾಜಣ್ಣನ ಮಗನಿಗೆ. ನಮ್ಮ ಹಳ್ಳಿ ಕಡೆ ಪದ್ಧತಿಗಳಾಗಿರ್ಬೋದು, ಸಂಪ್ರದಾಯಗಳು ಮತ್ತು ವೀಡಿಯೋಗಳು ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದೀರಾ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಸೊ ಇಲ್ಲಿಂದ ಇನ್ನು ಕಾಲಿಗೆ ನೀರು ಹಾಕ್ಬಿಟ್ಟು ಸೊ ಎಲ್ರಿಗೂ ನಮಸ್ಕಾರ ಮಾಡಿ ಕಾಲಿಗೆ ಮುಗಿದು ಇನ್ನಿಂದ ಮನೇನ ಹೊರಡಿಸೋ ಅಂಥದ್ದು.
అట్లా ಏಯ್ ಇವಾಗ ಎಲ್ಗ ಈಗ ಹಂಗಾಸಿನೇ ದೇವ್ರು ಬರೋದು ಹಂಗೆ ಬರಂಗಿದ್ರೆ ಹಂಗೆ ಬರ್ರಿ ಇಲ್ಲಿಂದ ಎಲ್ಲರೂ ಬಂದಿದ್ದೀವಿ.
ತಿರುಗಿ ಹೋಗಕ್ಕಾಗಲ್ಲ, ಬೇಕ ಹಂಗೆ ಹಿಡ್ಕಬ. ಮೂನಲ್ಲಿ ಅಮರಾಪುರದಾಗ ಹೋಗಲಿ. ಸಂತು ಇಲ್ಲೋ ಅದಕ್ಕೆ ಇವಾಗ ಕವರ್ ಮಾಡ್ತೀನಿ ಹೇಳ. ನೀನಿರೋಣ ಹಂಗೆ ಇರ್ತೀಯ? ಸರಿ ಆಯ್ತು. ನೀನು ಬಿಸ್ಲಿಗೆ ನಿಂತ್ಕೊಂಡಪ್ಪ ನೀನು. ಇಲ್ಲೇ ಬಿಡು. ಒಂಚೂರು ಕುಜರಪ್ಪ ಅಲ್ಲೇ ಮಾತ್ರ ಇಲ್ಲಿ ಅರೆ ಬಾಪಾ ಚೋಕ್ಷೆ ಚೋಕ್ಷೆ ಬಾರೋ ಚೋಕ್ಷೆ ಇದು ನೆನೆಕ ಕಲ್ಯಾಣ ನೆನೆಕ ಅಲ್ಲೇ
ಈಡರ ಕೊಡ್ತಾ ಈಗ ಜಾಗ ಮಾಡ್ಕೊಳ್ಳ ಬಾಯ ಬರ್ರಿ ಒಬ್ಬೊಬ್ರೆ ಬರ್ರಿ. ಮಧ್ಯ ಮಧ್ಯ ಕುಂಡ್ರ. ನೋಡಿದ್ರಲ್ಲ, ಈ ರೀತಿ ಇತ್ತು ಮುಡಿ ಕೊಡೋ ಶಾಸ್ತ್ರ ಆಗಿರ್ಬೋದು. ದೇವ್ರನ್ನ ಹೊರಡಿಸ್ಕೊಬಂದು ಇಲ್ಲಿ ಪೂಜೆಗೆ ಇಟ್ಕೊಂಡು ಪ್ರತಿಯೊಂದು ಈ ರೀತಿ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಜಾತ್ರೆ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾವ ರೀತಿ ಅನ್ನಿಸ್ತು ನಮ್ಮ ಹಳ್ಳಿ ಸಂಪ್ರದಾಯಗಳಾಗಿರ್ಬೋದು, ಈ ಪೂಜೆ ಆಗಿರ್ಬೋದು, ಮುಡಿ ಕೊಡೋ ಶಾಸ್ತ್ರ ಆಗಿರ್ಬೋದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನೋಡಿ, ನಾವು ತಂದಿರೋಂಥ ಬಟ್ಟೆ ಎಲ್ಲ ಗಿಫ್ಟ್ ಕೊಟ್ಬಿಟ್ಟು ಈಗ ಮನೆಗೆ ಹೊರಡುವಂಥ ಸಮಯ ಟೈಮ್ ಬಂದು ಆಗಲೇ ರಾತ್ರಿ 7:30-8 ಗಂಟೆ ಆಗ್ತಾಯಿತ್ತು ಹತ್ತತ್ರ. ಇಲ್ಲಿಂದ ಈಗ ಮನೆಗೆ ಅಂದರೆ ಇವ್ರ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಎಲ್ಲರೂ ಊಟ ಮಾಡಿಬಿಟ್ಟು ಮತ್ತೆ ಅವ್ರವ್ರ ಮನೆಗಳಿಗೆ ಹೊರಡೋ ಅಂಥದ್ದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖ.